ಸೊ ಓಕೆ, ಹತ್ರ ಏನು ಪೆನಿಕೊಂಡ ಹತ್ರ ಇದ್ದೀವಿ ಹೈವೇದಲ್ಲಿ. ಇವಾಗ ಹೊಡ್ತಾ ಇದ್ದೀವಿ. ಸೊ ನಮ್ಮ ಡೆಸ್ಟಿನೇಷನ್ ಬಂದು ಇವಾಗ ಬೆಲ್ಲಮ್ ಕೇವ್ಸ್ ಅಂತ. ಒಂದು 5 ಕಿಲೋಮೀಟ್ರು ಗುಹೆನ ಎಕ್ಸ್ಕವೇಟ್ ಮಾಡಿದಾರಂತೆ. ಅದು ಜನಗಳನ್ನ ಬಿಡೋದು ಒಂದೂವರೆ ಕಿಲೋಮೀಟ್ರಿಗೇನೋ ಬಿಡ್ತಾರಂತೆ. ಅಲ್ಲೆಲ್ಲ ಏರ್ ಪಂಪು ಮಾಡ್ತಾರಂತೆ. ಉಸಿರಾಟದ ತೊಂದರೆ ಇರೋರಿಗೆ ಸ್ವಲ್ಪ ತೊಂದರೆ. ಆಂಧ್ರ ಪ್ರದೇಶನ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಆಂಧ್ರ ಪ್ರದೇಶ, ಇನ್ನೊಂದು ತೆಲಂಗಾಣ ಮತ್ತು ಇನ್ನೊಂದು ರಾಯಲಸೀಮಾ ಅಂತ. ಈ ಬೇಲಮ್ ಕೇವ್ಸ್ ಬಂದು ನಮ್ಮ ರಾಯಲಸೀಮಾದಲ್ಲೇ ಬರೋದು. ರಾಯಲಸೀಮಾ ಅಂತ ಯಾಕೆ ಬಂತಪ್ಪ ಅಂತಂದರೆ, ಸೊ ಶ್ರೀಕೃಷ್ಣ ದೇವರಾಯರು ಏನಿದ್ರು ಅವರನ್ನು ಕರ್ನಾಟಕದವರು ರಾಯರು ಅಂತ ಕರಿತಾಯಿದ್ರು, ಮತ್ತು ತೆಲುಗುವರು ರಾಯಲು ಅಂತ ಕರಿತಾಯಿದ್ರು. ಅದರಿಂದನೇ ರಾಯಲಸೀಮಾ ಅಂದರೆ ಸೀಮಾ ಅಂದರೆ ಪ್ರದೇಶ ಅಂತ, ಅದಕ್ಕೆ ರಾಯಲಸೀಮಾ ಅಂತ ಕರೆಯೋದು. ರಾಯಲಸೀಮಾ ಅಂದರೆ ಕೃಷ್ಣದೇವರಾಯರು ಆಳ್ತಾ ಇದ್ದಂಥ ಜಾಗ ಅದು. ಈ ಬೇಲಮ್ ಕೇವ್ಸ್ ಏನಿದೆ, ಸೊ ಭಾರತ ಉಪಖಂಡದಲ್ಲೇ ಅತಿ ದೊಡ್ಡ 2ನೆಯ ಗುಹೆ ಇದು. ನಮ್ಮ ರಾಜಾವಲಿಯವರು ಊಟಕ್ಕೆ ಹಾಕೋರೆ ಇಲ್ಲಿ ಆಂಧ್ರದಲ್ಲಿ. ಓ ರಾಜಾವಲಿ, ರಾಜಾವಲಿ ಅನಂತಪುರಕ್ಕೆ ಬಸ್ಸು ರಾಜಾವಲಿ. ಸೊ ಓಕೆ, ಈ ಅನಂತಪುರಮ್ಮು ರೈಟ್ ತೊಗೊಂಡಿದ್ದೀವಿ. ಸೊ ಹಿಂಗೆ ಹೋದರೆ ನಿಮಗೆ 87 ಕಿಲೋಮೀಟರ್ಸಲ್ಲಿ ಕದ್ರಿ ಸಿಗುತ್ತೆ, 270 ಕಿಲೋಮೀಟರ್ಸಲ್ಲಿ ತಿರುಪತಿ ಸಿಗ್ತದೆ. ಹಾಗೆ ಚೆನ್ನೈ 416 ಕಿಲೋಮೀಟರ್ಸ್. ಬರಕ್ಕಿಲ್ಲ, ಹುಲಿ ಹುಳ್ಳು ತಿನ್ನಕ್ಕಿಲ್ಲ, ಅವು ಏನಿ ಆಟದಲ್ಲಿ ನಮ್ಮ ಬಾಳು. ಅದನ್ನ ನಾಟಕ ಸೇರಿ ಸಕ್ಕದಾಗೈತೆ ಸ್ವಾಮಿ, ಕಂಠ ನಿಮ್ದು ನಾಟಕನ ಸೇರಿ ಅದನ್ನ. ಯಾವುದೋ ಅನಂತಪುರಮ್ದು ಕೆರೆ ಅನಿಸ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕಟ್ಟೆ ಮಾಡವ್ರೆ, ಸೊ ಗಿಡಗಳೆಲ್ಲ ಉಣವ್ರೆ. ಸೊ ನೆರಳು ಕೊಡ್ತದೆ, ಗಾಳಿ ಕೊಡ್ತದೆ, ಗಿಡ ಚೆನ್ನಾಗಿ ಮಾಡಿ. ಸೊ ನೀರು ಇದೆ, ಬಿಸಿಲು ಜಾಸ್ತಿ. ಆಂಧ್ರ ಪ್ರದೇಶ ನೋಡಿ ಕೆರೆ. నమస్కారం మన్నో, ఎవరైనా తెలుగు చూస్తూ ఉంటే మా ఛానల్ని సబ్స్క్రైబ్ చేసుకోండి, అట్లా బెల్ ఐకాన్ని క్లిక్ చేయండి. మంచి వీడియోలు వస్తూ ఉంటాయి, చూస్తూ ఉండాలా మీరంతా. మీ ఆంధ్రాకి వచ్చినాము ఇప్పుడు బెల్లం గుహాలు చూపించడానికి. మీకే సబ్స్క్రైబ్ చేసుకోండి, మంచి వీడియోలు వస్తాయి ముందర. ಇದು ಯಾವುದೋ ಕೆರೆ ನೋಡಿ, ಎಷ್ಟು ನೀಲಿ ಕಲರ್ ಆಗಿದೆ. ನನ್ನ ಕನ್ನಡ. ನಾವು ನಮ್ಮ ಅಭಿಮಾನಿ ಕನ್ನಡ, ನಾವು ನಿಮ್ಮ ಅಭಿಮಾನಿ ಕನ್ನಡ. ಹೌದಾ, ಬನ್ನಿ. ಬೇಲಮ್ ಕೇವ್ಸ್ಗೆ ಇನ್ನೊಂದು 55 ಕಿಲೋಮೀಟ್ರ್ ಇರಬಹುದು ಅನ್ಕೊತೀನಿ. ಒಂದು 5 ನಿಮಿಷ ರೆಸ್ಟ್ಗೆ ಹಾಕಿದ್ದೀವಿ. ಬೈಕ್ಸ್ಗೆಲ್ಲ ಒಂದು 5 ನಿಮಿಷ ರೆಸ್ಟ್ಗೆ ಹಾಕಿದ್ದೀವಿ. ನೋಡ್ಬೋದು ಹಿಂಗೆ.
ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಬಿರುಬಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ಊರಿಸಲೇ ನಿನ್ನ ನೆನಪನು ನೀನೆ ಇಲ್ಲದ ಸಂಜೆಗೆ ಮನಸಲೇ ಉಳಿದ ಕವಿತೆಯ ಸಾಲು ಹೇಳಲಿ ಯಾರಿಗೆ ನಂಗೆ ಅಲ್ಲವಾ ನೀ ನಂಗೆ ಅಲ್ಲವಾ ಕಂಗಾಲಾಗಬೇಡ ನಾನಿಲ್ಲ. ಸೊ ಮುಂದೆ ನೋಡಿ ಜಲ್ಲಿ ಫ್ಯಾಕ್ಟ್ರಿ ಮುಂದೆ ಏನು ನೋಡ್ತಾ ಇದ್ದೀರಾ ನೋಡಿ. ಜಲ್ಲಿ ಫ್ಯಾಕ್ಟ್ರಿ ಎಷ್ಟು ದೊಡ್ಡದಾಗಿದೆ. ಜಲ್ಲಿ ಫ್ಯಾಕ್ಟ್ರಿನೇ ಅನ್ಕೊತೀನಿ. ಕ್ರಷರ್ ರಾಯಲ ಚೆರುವು ಗೂಟಿ ಗುಂತ್ಕಲ್. ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟ್ರಿ ಗುರು ಇದು. ನಾನು ಕಲ್ ಫ್ಯಾಕ್ಟ್ರಿ ಅಂದ್ಕೊಂಡಿದ್ದೆ. ಸಿಮೆಂಟ್ ಫ್ಯಾಕ್ಟ್ರಿನ ಇದೆ, ಸಿಮೆಂಟ್ ಫ್ಯಾಕ್ಟ್ರಿನ ಇದೆ. ಅಲ್ಟ್ರಾಟೆಕ್ಕು ನೋಡಿ ಇದೆ. ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟ್ರಿ ಇಲ್ಲೇ ರೆಡಿ ಆಗೋದು ಅಲ್ಟ್ರಾಟೆಕ್ ಎಲ್ಲ. ಸಿಮೆಂಟ್ ಫ್ಯಾಕ್ಟ್ರಿ ಅಂತ ನೋಡಿ, ಅದು ಸಿಮೆಂಟ್ ಫ್ಯಾಕ್ಟ್ರಿ ಅಲ್ಟ್ರಾಟೆಕ್. ಯಾರೋ ದಾರಿಗೆ ಬೆಂಕಿ ಇಕ್ಬಿಟ್ಟವ್ರಪ್ಪ, ಬೆಂಕಿ ಇಕ್ಬಿಟ್ಟವ್ರೆ ಇವರು ಕಸಕ್ಕೆ. ಚೆನ್ನಾಗಿ ದಗ 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 ಅದು ಉರಿತಾ ಐತೆ. ಇವಾಗ ಬಿಸಿ ಜಾಸ್ತಿ. ಓಕೆ, ಬೇಲಮ್ ಕೇವ್ಸ್ ಒಳಗಡೆ ಎಂಟ್ರಿ ತೊಗೊಂಡಿದ್ದೀವಿ. ಸೊ ಎಲ್ಲ ನೋಡಿ ಮರಗಳೆಲ್ಲ ಒಣಗೋಗ್ಬಿಟ್ಟಿದೆ ಬಿಸಿಲಿಗೆ. ಸೊ ಬುದ್ಧ ಕಾಣಿಸ್ತಾ ಇದ್ದಾರೆ. ಒಳ್ಳೆ ನೆರಳಿರೋ ಕಡೆ ಬೈಕ್ ಪಾರ್ಕ್ ಮಾಡಿ. ಸೊ ನೋಡಿ ಬೇಲಮ್ ಕೇವ್ಸ್ ಎಂಟ್ರಿಗೆ ಬುದ್ಧ.
ಓಕೆ, ಬೇಲಮ್ ಕೇವ್ಸ್ ಎಂಟ್ರಿ ಆಗಿದ್ದೀವಿ. ನೋಡ್ಬೋದು ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಟಿಕೆಟ್ ಎಲ್ಲ ತೊಗೊಂಡಿದ್ದಾರೆ ಬಾಯ್ಸು. ಸೊ ಅದೇ ಎಂಟ್ರಿ ಇರೋ ಅನಿಸ್ತದೆ. ಒಳಗಡೆ ಹೋಗಿ ಹೊಟ್ಟು ಬರೋಣ ಬನ್ನಿ. ನೋಡಿ ಗುಹೆಗೆ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ದಾರೆ. ಬಚ್ಚಂ ಚಲಪತಿ ರೆಡ್ಡಿ. ಸೊ ನೋಡಿ ಇದೆ ಗುಹೆಗೆ ಎಂಟ್ರಿ. ಓಕೆ ನೋಡಿ ಇದೇ ಗುಹೆಗೆ ಎಂಟ್ರಿ. ಇಲ್ಲಿಂದ ಎಂಟ್ರಿ ಆಗಬೇಕು. ನೋಡಿ ಇದೆ ಬೇಲಮ್ ಕೇವ್ಸು. ಎಂಟ್ರಿ ತೊಗೊತಾ ಇದ್ದೀವಿ. ಒಳಗಡೆ ಹೆಂಗಿರುತ್ತೋ ಗೊತ್ತಿಲ್ಲ, ತಣ್ಣಗಿರುತ್ತೋ ಹೀಟ್ ಇರುತ್ತೋ ಗೊತ್ತಿಲ್ಲ. ಒಳಗೋಗುವಾಗ ಹಿಂಗೆ ಹೋಗ್ತಾ ಇದ್ದೀವಿ. ಈಚೆ ಬರೋವಾಗ ಹೆಂಗಿತ್ತದ ಬ್ರೀತಿಂಗ್ ಪ್ರಾಬ್ಲಮ್ ಇರೋರಿಗೆ ನಾನು ಇದನ್ನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ನೋಡಿ ಇದೆ ಈ ಥರ ಒಳಗಡೆ ಹೋಗ್ಬೇಕು. ಹೂ ಬ್ರೋ ಇದೆ. ಓ ಕ್ರೇಜಿ ಬ್ರೋ. ನೋಡಿ ಎಲ್ಲ ಕತ್ಲೆ ಅಲ್ಲಲ್ಲ ಒಂದು ಲೈಟ್ಗಳು ಹಾಕಿದ್ದಾರೆ. ಸೊ ನೋಡಿ ಏನೋ ಸೌಂಡ್ ಮಾಡ್ತಾ ಇದೆ. ಏರ್ ಪಂಪ್ ಮಾಡ್ತಾ ಇರೋದು ನೋಡಿ. ಇದೆಲ್ಲ ಏರ್ ಪಂಪ್ ಮಾಡ್ತಾ ಇರೋದು. ಆಕ್ಸಿಜನ್ ತಣ್ಣನೆ ಗಾಳಿ. ಅದೇನೋ ಅಂತಾರಲ್ಲ, ಬರಡು ಭೂಮಿ ನೀರು ಸಿಕ್ಕಂಗಾಯ್ತು. ಅದಕ್ಕೆ ತಣ್ಣಗೆ ಗಾಳಿ ನೋಡಿ. ಪೈಪ್ ಹಾಕಿದ್ದಾರೆ. ಪೈಪಲ್ಲಿ ಏರ್ ಪಂಪ್ ಮಾಡ್ತಾರೆ ಬ್ರೋ. ಏರ್ ಪಂಪ್ ಮಾಡ್ತಾರೆ. ಉಡಲ ಮರ್ರಿ ಮಂಟಪಂ. ಹೆಂಗುರು ಇಷ್ಟು ಜನ ಜಾತ್ರೆ ಇದು ಹಿಂಗೈತೆ. ಅಪ್ಪಿ ಇದೇಮಿದೆ ರಾಶಿಂದಾಗೆ? ಇದೇಮಿದೆ? ಇದೇಮಿದೆ? ನನ್ನ ಪೇರು ಅದೇ ಉಡಲಮರಿ ಮಂಟಪಂ ಅಂತಪ್ಪ. ನಂಗೆ ಗೊತ್ತಾಗಿಲ್ಲ. ಯಾವುದೋ ಸ್ಕೂಲ್ ಮಕ್ಕಳು ಇವರು. ಯಾವುದೋ ಉಡಲಮರಿ ಮಂಟಪಂ ಅಂತೆ. ಮಂಟಪಂ ಉಡಲಮರ್ರಿ. ನೋಡಿ ಇದೆಲ್ಲ ಇದು ಬೆಳ್ಳಂ ಕೇವ್ಸ್ ಅಂದ್ರೆ ಗುಹೆ. ಬೆಳ್ಳಂ ಗುಹೆ. ಲೈಟ್ ಯಾರಿಲ್ಲ, ನಾನೇ ಲಾಸ್ಟ್. ಅಕಸ್ಮಾತ್ ಏನಾದ್ರು ಹಿಡ್ಕೊಂಡು ಹೋಗ್ಬಿಟ್ರೆ ನಾನು ಲಾಸ್ಟ್ ಅಲ್ಲಿ. ನೋಡ್ಕೊಂಬರ್ರಪ್ಪ. ತಲೆ ಬಗ್ಸ್ಕೊಂಬನ್ನಿ ಗುರು. ನುಗ್ಗಿ ನಡಿ. ಹಾಂ ಸ್ವಲ್ಪ ಈ ಕಡೆ ಆ ಕಡೆ ಈ ಕಡೆ ಅಲ್ಲಾಡಿದ್ರೆ ಸೈಕ್ ಒದೆ ಬೀಳುತ್ತೆ ಈ ಜಾಗಗಳಿಂದ. ನೋಡ್ಕೊಂಬರ್ಬೇಕು. ಅಲ್ಲಲ್ಲೆಲ್ಲ ಲೈಟ್ಗಳು ಹಾಕಿದ್ದಾರೆ. ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇರೋರಿಗೆ ನಾನು ಈ ಜಾಗ ಸಜೆಸ್ಟ್ ಮಾಡಲ್ಲ. ಬರೋಕ್ಕೆ ಹೋಗ್ಬೇಡಿ ಈ ಜಾಗಕ್ಕೆ. ಹ್ಯೂಮಿಡಿಟಿ ಜಾಸ್ತಿ. ಜಾಕೆಟ್ ಹಾಕೊಂಡ್ಬಂದಿರೋ ನನ್ನ ಪರಿಸ್ಥಿತಿ. ಹೌದು ಕಮ್ಮಿ. ಬ್ರೀತಿಂಗ್ ಪ್ರಾಬ್ಲಮ್ ಇದ್ರೆ ಯಾರು ಬರಕ್ಕೆ ಹೋಗ್ಬೇಡಿ. ಆಕ್ಸಿಜನ್ ತಗೊಂಡೋಗ್ತೇವೆ ಅಂತ ಬರ್ಬೇಕು ಇಲ್ಲಿ. ಇಲ್ಲ ಅಂತಂದ್ರೆ ಸುಮ್ಮನೆ ಹಿಂಗೆ ನೋಡಿ ಹಿಂಗೆ ರೆಸ್ಟ್ ತಗೊಂಡು ಸ್ವಲ್ಪ ಹೊತ್ತು ಹಂಗೆ ಇದು ಮಾಡ್ಕೊಂಡು ಹೋಗ್ಬೋದು. ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ.
ಸೊ ಈಗ ನೋಡಿ ಇಲ್ಲೊಂದು ಎಂಟ್ರಿ ಇದೆ, ಇಲ್ಲಿ ಕೆಳಗಡೆ ಈ ಕಡೆ ಎಲ್ಲ ಜಾಗ್ರಪ್ಪ ನೋಡಿ, ಈ ಕಡೆ ಎಂಟ್ರಿ ಇದೆ, ಇಲ್ಲೊಂದು ಎಂಟ್ರಿ ಇದೆ, ಆ ಕಡೆ ಒಂದು ಎಕ್ಸಿಟ್ ಇದೆ, ಈ ಕಡೆ ಒಂದು ಎಂಟ್ರಿ ಇದೆ. ಸೊ ಹೆಂಗ್ ಬೇಕೋ ಓಡಾಡ್ಕೊಂಡು ಹೋಗ್ಬೋದು. ಹೋಗ್ಬಿಟ್ಟು ಬರ್ತೀರಾ? ಇಲ್ಲೇ ಇರ್ತೀವಿ. ಗುಹೆ ಹೋದ್ರೆ ಎತ್ ಕಡೆ ಬರ್ತೀಯಾ ಗೊತ್ತಾಗಲ್ಲ. ಒಳ್ಳೇದಾಗ್ಲಿ. ಹೊಟ್ ಬಾ, ಒಳ್ಳೇದಾಗ್ಲಿ. ಹೋಗ್ಬಿಟ್ಟು ಬರ್ತೀಯಾ? ಇವ್ರು ಮಾಡಿದ್ರಲ್ಲ ಬೀಚಾಗ ಕೆ ಬಿ ಜೊತೆ ಬೀಚ್ ಅಲ್ಲ ಅದು, ಕಾವೇರಿ. ಹಾಂ